ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರೋಹಿಣೀಸ್ ಬ್ಯೂಟಿ ಝೋನ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಹೇರ್ ಎಕ್ಸ್ಟೆನ್ಷನಲ್ಲಿ ಕ್ಲಿಪ್ ಎಕ್ಸ್ಟೆನ್ಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಕ್ಲಿಪ್ ಎಕ್ಸ್ಟೆನ್ಷನ್ನು ಸೆಲ್ಫಾಗಿ ಮಾಡ್ಕೊಳ್ಳೋ ಅಂಥದ್ದು. ನಾನಿವತ್ತು ಕ್ಲೈಂಟಿಗೆ ಅವ್ರ ಲೆಂತು ಮತ್ತು ಅವ್ರಿಗೆ ಹೇಗೆ ಮಾಡ್ಕೋಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಈ ಕ್ಲಿಪ್ ಎಕ್ಸ್ಟೆನ್ಷನ್ನ ಕಸ್ಟಮೈಸ್ ಮಾಡಿದ್ದೀವಿ. ಕಸ್ಟಮೈಸ್ ಅಂದರೆ ಇವಾಗ ಅವ್ರ ಹೇರ್ ಟೆಕ್ಸ್ಚರ್ ಚೇಂಜ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಕಲರ್ ಚೇಂಜ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಏನು ಹೇರ್ ಹೇಗಿದೆ ಅದಕ್ಕೇ ನನಗೆ ಮ್ಯಾಚ್ ಆಗೋ ಥರ ಎಕ್ಸ್ಟೆನ್ಷನ್ಸ್ ಬೇಕು ಅಂತ ಕೇಳಿದಾಗ ಅವರಿಗೆ ಮ್ಯಾಚ್ ಆಗೋ ಥರ ಕಲರ್ನ ಆ್ಯಡ್ ಮಾಡಿ ನಾವು ಎಕ್ಸ್ಟೆನ್ಷನ್ನ ಕೊಡ್ತೀವಿ. ನಾನು ಇವ್ರಿಗೆ ಮನೇಲಿ ಹೇಗೆ ಅವ್ರ ಹೇರ್ಗೆ ಕ್ಲಿಪ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನೀವು ಸಲೂನಿಗೆ ಬರೋ ಅವಶ್ಯಕತೆ ಇಲ್ಲ, ನೀವು ಮನೆಯಲ್ಲೇ ಹಾಕೋಬೋದು. ಆ್ಯಂಡ್ ನಿಮ್ಗೆ ಯಾವಾಗ ಬೇಡ ಅನಿಸುತ್ತೆ ನೀವು ಅದನ್ನು ಬಿಚ್ಚಿಡ್ಬೋದು. ಆ್ಯಂಡ್ ಪ್ರತಿ ಸತಿ ನೀವು ಯೂಸ್ ಮಾಡಿದಾಗ ವಾಶ್ ಮಾಡಲೇಬೇಕು ಅನ್ನೋ ಕಂಡೀಷನ್ ಇಲ್ಲ. ಅಟ್ಲೀಸ್ಟ್ ನೀವು ಡೈಲಿ ಯೂಸ್ ಮಾಡ್ತೀರಾ ಅಂದರೆ ವೀಕ್ಲಿ ಒನ್ಸ್ ಕ್ಲೆನ್ಸ್ ಮಾಡಲೇಬೇಕಾಗುತ್ತೆ, ಕಂಡೀಷನಿಂಗ್ ಮಾಡಲೇಬೇಕಾಗುತ್ತೆ. ಅದರಿಂದ ಹೇರ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ನೋಡಿ, ಆಫ್ಟರ್ ಎಕ್ಸ್ಟೆನ್ಷನ್ ಎಲ್ಲ ಜಾಯಿನ್ ಮಾಡಿ ಆದಮೇಲೆ ನಾವು ಕೋಮ್ ಮಾಡಿ ಅವ್ರಿಗೆ ನ್ಯಾಚುರಲಿ ಹೇಗೆ ಮ್ಯಾಚ್ ಆಗ್ತಿದೆ ಅವ್ರ ಹೇರನ್ನು ತೋರಿಸ್ತಾ ಇದ್ದೀವಿ. ಕ್ಲಿಪ್ ಎಕ್ಸ್ಟೆನ್ಷನಲ್ಲಿ 2 ಕ್ಲಿಪ್ ಎಕ್ಸ್ಟೆನ್ಷನ್, 4 ಕ್ಲಿಪ್ ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ನಾವು ಇವ್ರಿಗೆ 2 ಕ್ಲಿಪ್ ಎಕ್ಸ್ಟೆನ್ಷನ್ಸ್ನ ಮಾಡಿ ತೋರಿಸಿದ್ದೀವಿ. ನಿಮಗೆ ಇದು ನ್ಯಾಚುರಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅನಿಸಿದೆ, ಪ್ಲೀಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.